ನಮಸ್ಕಾರ ಸ್ನೇಹಿತರೆ, ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳ ಫಲಾನುಭವಿಗಳಿಗೆ ಅಂದರೆ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಎಲ್ಲ ಪಿಂಚಣಿದಾರರಿಗೆ ಇವತ್ತು ಒಂದು ಅತ್ಯಂತ ಪ್ರಮುಖವಾದ ಅಷ್ಟೇ ಶಾಕಿಂಗ್ ಆಗಿರುವ ಸುದ್ದಿ ಇದೆ. ಹೌದು, ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವೃದ್ಧಾಪ್ಯ ವೇತನ, ವಿಧವಾ ವೇತನ ಅಥವಾ ಅಂಗವಿಕಲರ ಪಿಂಚಣಿಯನ್ನು ಪಡೆದುಕೊಳ್ಳುತ್ತಿದ್ದರೆ ಈ ವಿಡಿಯೋ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕೆಂದ್ರೆ ಕರ್ನಾಟಕ ಸರ್ಕಾರವು ಈಗ ರಾಜ್ಯಾದ್ಯಂತ ಪಿಂಚಣಿ ಯೋಜನೆಗಳ ದೊಡ್ಡ ಮಟ್ಟದ ಪರಿಶೀಲನೆ ವೆರಿಫಿಕೇಶನ್ ನಡೆಸುತ್ತಿದೆ. ಈ ವೆರಿಫಿಕೇಶನ್ ಅಲ್ಲಿ ಲಕ್ಷಾಂತರ ಜನರ ಪಿಂಚಣಿ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ಯಾರಿಗೆ ಪಿಂಚಣಿ ಕಟ್ ಆಗಿದೆ, ಯಾರಿಗೆ ತಾತ್ಕಾಲಿಕವಾಗಿ ಸ್ಟಾಪ್ ಆಗಿದೆ, ನಿಮ್ಮ ಪಿಂಚಣಿ ಬರದೇ ಇದ್ದರೆ ನೀವು ಏನು ಮಾಡಬೇಕು, ಈ ಎಲ್ಲ ಅಧಿಕೃತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಬಿಡಿಸಿ ಹೇಳ್ತೀನಿ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವೀಕ್ಷಕರೇ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಪಟ್ ಅಂತ ಒಂದು ಲೈಕ್ ಅನ್ನ ಮಾಡಿ. ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗೋಣ. ಸ್ನೇಹಿತರೆ, ಮೊದಲನೆಯ ಪ್ರಮುಖ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸರ್ಕಾರ ನಡೆಸಿದ ತೀವ್ರ ಪರಿಶೀಲನೆಯಲ್ಲಿ ಬರೋಬ್ಬರಿ 91,152 ಪಿಂಚಣಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಹೌದು, ಇವರಿಗೆ ಇನ್ಮುಂದೆ ಯಾವುದೇ ಕಾರಣಕ್ಕೂ ಪಿಂಚಣಿ ಬರುವುದಿಲ್ಲ. ಸ್ನೇಹಿತರೆ, ಇದಕ್ಕೆ ಕಾರಣವೇನು ಗೊತ್ತಾ? ಸರ್ಕಾರಿ ನಿಯಮಗಳ ಪ್ರಕಾರ ಅರ್ಹತೆ ಇಲ್ಲದಿದ್ದರೂ ಸುಳ್ಳು ದಾಖಲಾತಿಗಳನ್ನು, ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿ ಮಾಡಿ ನಕಲಿ ವಯಸ್ಸಿನ ಮಾಹಿತಿಯನ್ನು ನೀಡಿ ಕಾನೂನು ಬಾಹಿರವಾಗಿ ಪಿಂಚಣಿ ಪಡೆಯುತ್ತಿದ್ದವರನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಈ ಶ್ರೀಮಂತರಾಗಿದ್ದವರು, ಸ್ವಂತ ಜಮೀನು ಇದ್ದವರು, ಒಳ್ಳೆಯ ಆದಾಯ ಇದ್ದರೂ ಪಿಂಚಣಿ ಪಡೆಯುತ್ತಿರುವವರ ಅಕೌಂಟ್ಗಳನ್ನು ಕಟ್ ಮಾಡಲು ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ. ಹಾಗಾಗಿ ಈ 91,152 ಜನರಿಗೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಪಿಂಚಣಿ ಸಿಗೋದಿಲ್ಲ. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ. ನೋಡಿ, ಇನ್ನು ಎರಡನೆಯ ಮತ್ತು ಅತ್ಯಂತ ದೊಡ್ಡ ಶಾಕಿಂಗ್ ಸುದ್ದಿ ಹೇಳ್ತಾ ಇದ್ದಾನೆ ನೋಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯಾಗಿದೆ. ನೋಡಿ, ಇಲ್ಲಿ ಬರೋಬ್ಬರಿ 16.42 ಲಕ್ಷ ಜನರ ಪಿಂಚಣಿಯನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಟೆಂಪರವರಿ ಹೋಲ್ಡ್ ನಿಲ್ಲಿಸಲಾಗಿದೆ. ಅಂದ್ರೆ ಇವರ ಪಿಂಚಣಿ ಸಂಪೂರ್ಣ ರದ್ದಾಗಿಲ್ಲ, ಆದರೆ ಸದ್ಯಕ್ಕೆ ಬ್ಯಾಂಕ್ ಖಾತೆಗಳ ಹಣ ಬರುವುದು ನಿಂತು ಹೋಗಿದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪಿಂಚಣಿ ನಿಲ್ಲಲು ಮುಖ್ಯವಾಗಿ 3 ಕಾರಣಗಳಿವೆ. ನಿಮ್ಮದು ಇದೇ ಕಾರಣ ಇರಬಹುದು. ಗಮನ ಕೊಟ್ಟು ಕೇಳಿ ಸ್ನೇಹಿತರೆ. ಮೊದಲನೆಯ ಕಾರಣ ಬಂದ್ಬಿಟ್ಟು ಅಧಿಕಾರಿಗಳು ಮನೆಗೆ ಬಂದಾಗ ಸಿಗದಿರುವುದು. ಹೌದು, ಇಲ್ಲಿ ಸರ್ಕಾರ ಯೋಜನೆಯಡಿ ಅಧಿಕಾರಿಗಳು ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳು ಭೌತಿಕ ಪರಿಶೀಲನೆಗಾಗಿ, ಫಿಸಿಕಲ್ ವೆರಿಫಿಕೇಶನ್ಗಾಗಿ ನಿಮ್ಮ ಮನೆಗೆ ಬಂದಾಗ ನೀವು ಅಲ್ಲಿ ಇಲ್ಲದೆ ಇರುವುದು ಅಥವಾ ಅವರಿಗೆ ಅಗತ್ಯ ದಾಖಲಾತಿಗಳನ್ನು ತೋರಿಸದೇ ಇರುವುದು. ಎರಡನೆಯ ಕಾರಣ ಏನಂತಂದ್ರೆ ತಪ್ಪು ವಿಳಾಸ. ಹೌದು ಸ್ನೇಹಿತರೆ, ಇಲ್ಲಿ ತಪ್ಪು ವಿಳಾಸ ಅಥವಾ ವಲಸೆ. ಸರ್ಕಾರಿ ದಾಖಲಾತಿಗಳಲ್ಲಿ ವಿಳಾಸವನ್ನ ಬಿಟ್ಟು ಬೇರೆ ಕಡೆ ವಾಸವಾಗಿರುವುದು. ಉದಾಹರಣೆಗೆ ಹಳ್ಳಿಯ ವಿಳಾಸ ಕೊಟ್ಟು ಪಿಂಚಣಿ ತಗೊಳ್ತಿರ್ತೀರ, ಆದರೆ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ನೋಡಿ, ನೀವು ಬೆಂಗಳೂರು ಅಥವಾ ಇನ್ನಿತರ ಸಿಟಿಗಳಲ್ಲಿ, ನಗರದಲ್ಲೂ ವಾಸಿಸ್ತಾ ಇರ್ತಾರ. ಇಂತಹ ಒಂದು ಏನಂತಂದ್ರೆ ಅಲ್ಲಿಗೆ ಹೋಗಿ ಸೆಟಲ್ ಆಗಿರ್ತಾರೆ. ಇಂಥವರ ಒಂದು ಪಿಂಚಣಿಯನ್ನ ಸದ್ಯಕ್ಕೆ ನಿಲ್ಲಿಸಲಾಗಿದೆ. ಮೂರನೆಯ ಕಾರಣ ಏನಂತಂದ್ರೆ ಸ್ನೇಹಿತರೆ, ಆದಾಯ ಪ್ರಮಾಣ ಪತ್ರ. ಹೌದು ವೀಕ್ಷಕರೇ, ಆದಾಯ ಪ್ರಮಾಣ ಪತ್ರ ಸಲ್ಲಿಸದೇ ಇರುವುದು. ಪಿಂಚಣಿ ಯೋಜನೆಗಳಿಗೆ ವಾರ್ಷಿಕ ಆದಾಯದ ಮಿತಿ ಇರುತ್ತದೆ. ನಿಗದಿತ ಸಮಯಕ್ಕೆ ಸರಿಯಾದ ಹೊಸ ಆದಾಯ ಪ್ರಮಾಣ ಪತ್ರವನ್ನು ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಸರ್ಕಾರಕ್ಕೆ ಅಪ್ಡೇಟ್ ಮಾಡದೇ ಇರುವುದರಿಂದ ಲಕ್ಷಾಂತರ ಜನರ ಪಿಂಚಣಿ ಇವತ್ತು ಹೋಲ್ಡ್ ಆಗಿದೆ. ಅಂದ್ರೆ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಲಾಗಿದೆ, ಟೆಂಪರವರಿಲಿ ಸ್ಟಾಪ್ ಮಾಡಲಾಗಿದೆ. ಬನ್ನಿ ಇವಾಗ ಮತ್ತೊಂದು ಅಪ್ಡೇಟ್ ಅನ್ನು ತಿಳಿಸಿಕೊಡ್ತೇನೆ ನೋಡಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ನಿಮ್ಮ ಪಿಂಚಣಿ ನಿಂತಿದ್ದರೆ ಏನು ಮಾಡಬೇಕು ಸ್ನೇಹಿತರೆ? ಒಂದು ವೇಳೆ ನಿಮ್ಮ ವೃದ್ಧಾಪ್ಯ ಅಥವಾ ವಿಧವಾ ಪಿಂಚಣಿ ಹಣ ಈ ಬಾರಿ ಖಾತೆಗೆ ಬಂದಿಲ್ಲ ಅಂದ್ರೆ ನೀವು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಅದನ್ನೀಗ ವಿವರವಾಗಿ ಹೇಳ್ತಾನೆ ನೋಡಿ. ಸ್ನೇಹಿತರೆ, ಮೊದಲನೆಯದಾಗಿ ನೀವು ತಕ್ಷಣವೇ ನಿಮ್ಮ ಗ್ರಾಮ ಪಂಚಾಯಿತಿ ಕಚೇರಿ, ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VA ಅಂತಲೂ ಕೂಡ ಹೇಳ್ತಾರೆ, ಅಥವಾ ನಿಮ್ಮ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಬೇಕು. ಅಲ್ಲಿಗೆ ಹೋಗಿ ನಿಮ್ಮ ಪಿಂಚಣಿ ಮಂಜೂರಾತಿ ಸಂಖ್ಯೆ ಅಂದರೆ ಪೆನ್ಷನ್ ಸ್ಯಾಂಕ್ಷನ್ ನಂಬರ್ ಅಂತ ಇರುತ್ತೆ, ಆ ಒಂದು ನಂಬರನ್ನು ನೀವು ನೀಡಿ ನಿಮ್ಮ ಪಿಂಚಣಿ ಯಾವ ಕಾರಣಕ್ಕಾಗಿ ನಿಂತಿದೆ ಅಥವಾ ಅದರ ಸ್ಟೇಟಸ್ ಏನಾಗಿದೆ ಎಂಬುದನ್ನು ಪರಿಶೀಲಿಸಿಕೊಳ್ಳಿ. ಅಧಿಕಾರಿಗಳು ನಿಮ್ಮ ದಾಖಲಾತಿಗಳನ್ನು ಚೆಕ್ ಮಾಡಿ ಪಿಂಚಣಿ ತಾತ್ಕಾಲಿಕವಾಗಿ ನಿಲ್ಲಲು ನಿಖರವಾದ ಕಾರಣವನ್ನು ನಿಮಗೆ ತಿಳಿಸುತ್ತಾರೆ. ಗಾಬರಿಯಾಗಬೇಡಿ, ಪೂರ್ತಿಯಾಗಿ ನೋಡಿ. ಇಲ್ಲಿ ಒಂದು ಪ್ರಮುಖ ವಿಷಯ ಅಂದರೆ, ಯಾರ ಪಿಂಚಣಿ ನಿಂತಿದೆಯೋ ಅವರು ಯಾರೂ ಗಾಬರಿಯಾಗುವ ಅಗತ್ಯವಿಲ್ಲ. ನೀವು ನಿಜವಾದ ಅರ್ಹ ಫಲಾನುಭವಿಗಳಾಗಿದ್ದರೆ, ನಿಮ್ಮ ದಾಖಲಾತಿಗಳೆಲ್ಲವೂ ಸರಿಯಾಗಿದ್ದರೆ ನಿಮ್ಮ ಪಿಂಚಣಿ ಖಂಡಿತ
ಖಂಡಿತವಾಗಿಯೂ ಮತ್ತೆ ಮುಂದುವರಿಯುತ್ತದೆ. ಸರ್ಕಾರವು ಇಂತಹ ಫಲಾನುಭವಿಗಳಿಗೆ ಒಂದು ಕೊನೆಯ ಅವಕಾಶವನ್ನು ನೀಡಿದೆ. ನಿಮಗೆ ನೋಟಿಸ್ ಬಂದಿದ್ದರೆ ಅಥವಾ ನಿಮ್ಮ ಪಿಂಚಣಿ ಸ್ಥಗಿತಗೊಂಡಿದ್ದರೆ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಲು ಸರ್ಕಾರ 30 ದಿನಗಳ ಕಾಲಾವಕಾಶ 30 ಡೇಸ್ ಟೈಮ್ ನೀಡಿದೆ. ಈ 30 ದಿನಗಳ ಒಳಗಾಗಿ ನೀವು ನಿಮ್ಮ ಸರಿಯಾದ ದಾಖಲಾತಿಗಳಾದ ಆಧಾರ್ ಕಾರ್ಡ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಆದಾಯ ಪ್ರಮಾಣ ಪತ್ರ ಮತ್ತು ಪ್ರಸ್ತುತ ವಾಸವಿರುವ ವಿಳಾಸದ ಪುರಾವೆ ಅಂದರೆ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಅಡ್ರೆಸ್ ಪ್ರೂಫ್ ಇವುಗಳನ್ನು ತೆಗೆದುಕೊಂಡು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿ ನಿಮ್ಮ ರೀವೆರಿಫಿಕೇಶನ್ ಮಾಡಿಸಿಕೊಳ್ಳಬೇಕು. ಹೀಗೆ ಮಾಡಿದರೆ ನಿಮ್ಮ ಪಿಂಚಣಿ ಮತ್ತೆ ಮೊದಲಿನಂತೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗಲು ಶುರುವಾಗುತ್ತದೆ. ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ಇದು ಏನು ಪಿಂಚಣಿ ಪಡೆಯುವವರಿಗೆ ಸಂಬಂಧಪಟ್ಟಂತಹ ಹಿರಿಯ ನಾಗರಿಕರ ಅಂದರೆ ವೃದ್ಧಾಪ್ಯ ವೇತನ ಹಾಗೂ ವಿಧವಾ ವೇತನ ಮತ್ತು ಅಂಗವಿಕಲರ ಪಿಂಚಣಿಗೆ ಸಂಬಂಧಿಸಿದಂತೆ ಅನೇಕ ರೀತಿಯ ಮಾಹಿತಿಗಳನ್ನು ನೀವು ಇವತ್ತು ತಿಳಿದುಕೊಂಡಿದ್ದೀರಾ. ಇದರ ಜೊತೆಗೆ ಈ ತಿಂಗಳ ಪಿಂಚಣಿ ಹಣ ಯಾವಾಗ ನಿಮ್ಮ ಕೈ ಸೇರಲಿದೆ ಮತ್ತು ಎಷ್ಟು ಹಣ ನಿಮಗೆ ಬರುತ್ತೆ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾನೆ ಬನ್ನಿ. ನೋಡಿ, ಸಾಮಾನ್ಯವಾಗಿ ಪ್ರತಿ ತಿಂಗಳು ಪಿಂಚಣಿ ಹಣ ಯಾವಾಗ ಬರ್ತಾ ಇದೆ ಅಂತಂದರೆ ಆಯಾ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ 25ರಿಂದ 30ನೇ ತಾರೀಕಿನ ಒಳಗಾಗಿ ಅಥವಾ ಮುಂದಿನ ತಿಂಗಳ ಮೊದಲನೆಯ ವಾರದಲ್ಲಿ ಅಂದರೆ 1ರಿಂದ 5ನೇ ತಾರೀಕಿನೊಳಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಜಮೆ ಮಾಡಲಾಗುತ್ತದೆ. ನೋಡಿ, ಗಮನಿಸಿ, ಸದ್ಯಕ್ಕೆ ಸರ್ಕಾರವು ದೊಡ್ಡ ಮಟ್ಟದ ಪರಿಶೀಲನೆ ರೀವೆರಿಫಿಕೇಶನ್ ನಡೆಸುತ್ತಿರುವುದರಿಂದ ಕೆಲವು ಜಿಲ್ಲೆಗಳಲ್ಲಿ ಹಣ ಜಮೆ ಆಗದಿರುವುದು. ಸ್ನೇಹಿತರೆ ನೋಡಿ, ಎಷ್ಟೆಷ್ಟು ನಿಮಗೆ ಹಣ ಬರ್ತಾ ಇದೆ ಅಂತಂದರೆ ಇಂದಿರಾ ಗಾಂಧಿ ಈ ಒಂದು ಯೋಜನೆಯಡಿಯಲ್ಲಿ ವೃದ್ಧಾಪ್ಯ ಪಿಂಚಣಿಯನ್ನು ಪಡಿತಾ ಇದ್ದಂತಹ 60ರಿಂದ 64 ವರ್ಷಗಳ ಇದ್ದಂತಹ ಹಿರಿಯ ನಾಗರಿಕರಿಗೆ ಇಲ್ಲಿ 1,200 ರೂಪಾಯಿ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಅಂದರೆ 65 ವರ್ಷ ಮೇಲ್ಪಟ್ಟವರಿಗೆ 1,200 ರೂಪಾಯಿ ಮತ್ತು ವಿಧವಾ ಪಿಂಚಣಿಯನ್ನು ಪಡಿತಾ ಇದ್ದಂಥವರಿಗೆ 800 ರೂಪಾಯಿಂದ 1,200 ರೂಪಾಯಿ ಮತ್ತು ಅಂಗವಿಕಲರ ಪಿಂಚಣಿ ಅಂದರೆ 75%ಗಿಂತ ಇಲ್ಲಿ ಕಡಿಮೆ ದೋಷವಿದ್ದರೆ ಅವರಿಗೆ 800 ರೂಪಾಯಿ ಮತ್ತು ಅಂಗವಿಕಲರ ಪಿಂಚಣಿ 75%ಗಿಂತ ಹೆಚ್ಚು ತೀವ್ರ ದೋಷವಿದ್ದರೆ 1,400 ರೂಪಾಯಿ ಮತ್ತು ಮನಸ್ವಿನಿ ಈ ಒಂದು ಯೋಜನೆಯಡಿ ನೀವೇನಾದರೂ ಪಿಂಚಣಿಯನ್ನು ಪಡೆಯುವವರಾಗಿದ್ದರೆ ನಿಮಗೆ 1,200 ರೂಪಾಯಿಯಾಗಿ ನಿಮಗೆ ಸರ್ಕಾರದಿಂದ ಹಣ ಸಿಗ್ತಾ ಇರುವಂಥದ್ದು. ನೋಡಿ, ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸಿಕೊಡ್ತೇನೆ. ಪೂರ್ತಿಯಾಗಿ ನೋಡಿ. ನಿಮ್ಮ ಮೊಬೈಲ್ನಲ್ಲಿನೇ ಕರ್ನಾಟಕ DBT ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸುವ ಮೂಲಕ ಈ ತಿಂಗಳ ಪಿಂಚಣಿ ಹಣ ಬಿಡುಗಡೆಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೀವೇ ಸ್ವತಃ ಪರಿಶೀಲಿಸಬಹುದು. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ NPCI ಮ್ಯಾಪಿಂಗ್ ಆಗಿದೆಯೇ ಮತ್ತು ನಿಮ್ಮ ಪಿಂಚಣಿ ಸ್ಟೇಟಸ್ ಆಕ್ಟಿವ್ ಆಗಿದೆಯೇ ಎಂಬುದನ್ನು ಒಮ್ಮೆ ಖಚಿತಪಡಿಸಿಕೊಳ್ಳಿ. ನಿಮ್ಮ ಪಿಂಚಣಿ ಸ್ಥಿತಿ ಪರಿಶೀಲಿಸಲು ನಿಮಗೆ ಬೇರೆ ಏನಾದರೂ ಸಹಾಯ ಬೇಕೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ಅತ್ಯಂತ ಪ್ರಮುಖವಾದ ಮಾಹಿತಿ. ನಿಮ್ಮ ಸುತ್ತಮುತ್ತ ಇರುವ ವಯಸ್ಸಾದವರಿಗೆ, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಮತ್ತು ವಿಕಲಚೇತನರಿಗೆ ಈ ವಿಷಯ ಸರಿಯಾಗಿ ಗೊತ್ತಿರುವುದಿಲ್ಲ. ಪಿಂಚಣಿ ಬರದೇ ಇದ್ದಾಗ ಅವರ ಒಂದು ಏನೋ ಪಿಂಚಣಿ ಹಣ ಇದೆಯಲ್ಲ, ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಯಾರದೇ ಪಿಂಚಣಿ ನಿಂತಿದ್ದರೂ ಈ 30 ದಿನದ ಒಳಗೆ ಕಚೇರಿಗೆ ಹೋಗಿ ಸರಿಪಡಿಸಿಕೊಳ್ಳಲು ಅವರಿಗೆ ಸಹಾಯ ಮಾಡಿ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಪಿಂಚಣಿ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇದರ ಸ್ಟೇಟಸ್ ಅನ್ನ ಮೊಬೈಲ್ನಲ್ಲಿ ಚೆಕ್ ಮಾಡುವುದು ಹೇಗೆ ಅಂತ ತಿಳಿಸಿಕೊಡ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಟೆಕ್ ವೀರೇಶ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.